ಏನು ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗೆ ಜನಿವಾರ ತಗ್ಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಸಂಘ ಈಗಾಗಲೇ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಹ ನೀಡಿರುವಂಥದ್ದು. ಈ ಬಗ್ಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಬ್ರಾಹ್ಮಣರ ಮುಖಂಡರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಹೇಳ್ತೀರಿ ಅಂತೇಳಿ ಈ ಪ್ರಕರಣದ ಬಗ್ಗೆ? ಜನಿವಾರ ಅನ್ನೋದು ಬ್ರಾಹ್ಮಣ ಸಂಪ್ರದಾಯದಲ್ಲಿ ಒಂದು ಅತ್ಯಂತ ಶ್ರದ್ಧಾ ಬಿಂದು ಅಂತ ಹೇಳೋಕ್ಕೆ ಬಯಸ್ತೇನೆ. ಸುಮ್ಮನೆ ಎಲ್ಲೋ ಅಂಗಡಿಲಿ ಸಿಗೋತಕ್ಕಂಥ ಎರಡು ಥ್ರೆಡ್ ತಂದು ಹಾಕೊಳ್ಳೋವಂಥದ್ದಲ್ಲ. ಅದಕ್ಕೊಂದು ಸಂಪ್ರದಾಯದ ವ್ಯವಸ್ಥೆ ಇದೆ. ಉಪನಯನ ಒಂದು ಷೋಡಶೋಪಚಾರ ವ್ಯವಸ್ಥೆಯಲ್ಲಿ ಉಪನಯನ ಕೂಡ ಒಂದು ಭಾಗ. ಉಪನಯನದ ಮೂಲಕ ಜನಿವಾರವನ್ನು ಹಾಕಿ ಪ್ರತಿನಿತ್ಯ ಗಾಯತ್ರಿ ಮಂತ್ರ ಜಪ ಮಾಡೋದ್ರ ಮೂಲಕ ಸಂಸ್ಕಾರವನ್ನು ಬ್ರಾಹ್ಮಣ್ಯವನ್ನು ಉಳಿಸುವಂಥ ಒಂದು ಅತ್ಯಂತ ಶ್ರದ್ಧಾ ಪ್ರಕ್ರಿಯೆ ಅದೊಂದು ಜನಿವಾರ. ಸೊ ಆ ಜನಿವಾರವನ್ನು ತಗ್ಸೋವಂಥ ಹೇಯ ಕೆಲಸವನ್ನು ನಿನ್ನೆ ದಿವಸ ರಾಜ್ಯ ಸರ್ಕಾರ ಸಿಇಟಿ ಕೇಂದ್ರಗಳಲ್ಲಿ ಮಾಡಿದೆ. ಶಿವಮೊಗ್ಗದಲ್ಲಿರ್ತಕ್ಕಂಥ ಆದಿಚುಂಚನಗಿರಿ PU ಕಾಲೇಜಿನಲ್ಲಿರ್ತಕ್ಕಂಥ ಸಿಇಟಿ ಕೇಂದ್ರದಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಸುಮಾರು 3 ಜನ ವಿದ್ಯಾರ್ಥಿಗಳ ಜನಿವಾರವನ್ನು ಕಟ್ ಮಾಡುವಂಥದ್ದು. 4ನೇ ವಿದ್ಯಾರ್ಥಿ ಅಭಿಜ್ಞ ಅನ್ನುವನು ತೆಗಿ ಅಂತ ಹೇಳಿದಾಗ ಅವನು ಒಪ್ಪದಲ್ಲೇ ಗಲಾಟೆ ಮಾಡಾದ್ಮೇಲೆ ಅವನು ಹಾಗೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿದೆ. ಸರ್ಕಾರ ಸೂಚನೆ ಇದೆ, ಪರೀಕ್ಷಾ ಕೇಂದ್ರಗಳಲ್ಲಿ ಸೆಕ್ಯೂರಿಟಿ ರೀಸನ್ಗೋಸ್ಕರ ಎಕ್ಸ್ಟರ್ನಲ್ ಐಟಮ್ಸ್ನ ಯಾವುದೂ ಒಳಗೆ ಬಿಡಬಾರ್ದು ಅಂತಿದೆ. ಅದು ಮೊಬೈಲ್ ಇರ್ಬೋದು, ಏರ್ಪ್ಯಾಡ್ ಇರ್ಬೋದು, ಬೇರೆ ಬೇರೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಐಟಮ್ನ ಒಳಗೆ ಬಿಡೋಕ್ಕಿಲ್ಲ. ಆದರೆ ನಮ್ಮ ದುರ್ದೈವ, ಸರ್ಕಾರಕ್ಕೆ ಏನು ದುರ್ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ, ಜನಿವಾರದಲ್ಲೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಎಲ್ಲೋ ಭ್ರಮೆ ಬಂದಿದೆಯೋ ಗೊತ್ತಿಲ್ಲ. ನಿನ್ನೆ ದಿವಸ ಹಠ ಹಿಡಿದು ಜನಿವಾರವನ್ನು ತೆಗೆಯುವಂಥ ಕೆಲಸ, ಜೊತೆಗೆ ಭಾಳ ಮಕ್ಕಳು ಕೈಗೆ ಕಾಶಿದಾರ ಅಂತ ಕಟ್ಕೊಂಡಿರ್ತಾರೆ, ಅದನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಹೆಣ್ಣು ಮಕ್ಕಳು ಕಾಲಿಗೆ ಕಪ್ಪನ್ನದು ದೃಷ್ಟಿದಾರ ಅಂತ ಕಟ್ಕೊಂಡಿರ್ತಾರೆ, ಅದನ್ನು ಕೂಡ ಕಟ್ ಮಾಡುವಂಥ ಹೇಯ ಕೆಲಸವನ್ನು ನಿನ್ನೆ ದಿವಸ ಸರ್ಕಾರ ಮಾಡಿದೆ. ಇದಿಷ್ಟು ಏನು ವಿಪ್ರ ಸಮುದಾಯದ ಮುಖಂಡರ ಮಾತಾಗಿರುವಂಥದ್ದು. ಈ ಘಟನೆಯನ್ನು ನಾವು ಖಂಡಿಸ್ತೇವೆ, ಜೊತೆಗೆ ಹೋರಾಟವನ್ನು ರೂಪಿಸಲಿಕ್ಕೆ ಮುಂದೆ ರಾಜ್ಯಾಧ್ಯಕ್ಷರ ಜೊತೆ ಕೂತು ಮಾತುಕತೆಯನ್ನು ನಡೆಸ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಏನು ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗೆ ಜನಿವಾರ ತಗ್ಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಸಂಘ ಈಗಾಗಲೇ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಹ ನೀಡಿರುವಂಥದ್ದು. ಈ ಬಗ್ಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಬ್ರಾಹ್ಮಣರ ಮುಖಂಡರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಹೇಳ್ತೀರಿ ಅಂತೇಳಿ ಈ ಪ್ರಕರಣದ ಬಗ್ಗೆ? ಜನಿವಾರ ಅನ್ನೋದು ಬ್ರಾಹ್ಮಣ ಸಂಪ್ರದಾಯದಲ್ಲಿ ಒಂದು ಅತ್ಯಂತ ಶ್ರದ್ಧಾ ಬಿಂದು ಅಂತ ಹೇಳೋಕ್ಕೆ ಬಯಸ್ತೇನೆ. ಸುಮ್ಮನೆ ಎಲ್ಲೋ ಅಂಗಡಿಲಿ ಸಿಗೋತಕ್ಕಂಥ ಎರಡು ಥ್ರೆಡ್ ತಂದು ಹಾಕೊಳ್ಳೋವಂಥದ್ದಲ್ಲ. ಅದಕ್ಕೊಂದು ಸಂಪ್ರದಾಯದ ವ್ಯವಸ್ಥೆ ಇದೆ. ಉಪನಯನ ಒಂದು ಷೋಡಶೋಪಚಾರ ವ್ಯವಸ್ಥೆಯಲ್ಲಿ ಉಪನಯನ ಕೂಡ ಒಂದು ಭಾಗ. ಉಪನಯನದ ಮೂಲಕ ಜನಿವಾರವನ್ನು ಹಾಕಿ ಪ್ರತಿನಿತ್ಯ ಗಾಯತ್ರಿ ಮಂತ್ರ ಜಪ ಮಾಡೋದ್ರ ಮೂಲಕ ಸಂಸ್ಕಾರವನ್ನು ಬ್ರಾಹ್ಮಣ್ಯವನ್ನು ಉಳಿಸುವಂಥ ಒಂದು ಅತ್ಯಂತ ಶ್ರದ್ಧಾ ಪ್ರಕ್ರಿಯೆ ಅದೊಂದು ಜನಿವಾರ. ಸೊ ಆ ಜನಿವಾರವನ್ನು ತಗ್ಸೋವಂಥ ಹೇಯ ಕೆಲಸವನ್ನು ನಿನ್ನೆ ದಿವಸ ರಾಜ್ಯ ಸರ್ಕಾರ ಸಿಇಟಿ ಕೇಂದ್ರಗಳಲ್ಲಿ ಮಾಡಿದೆ. ಶಿವಮೊಗ್ಗದಲ್ಲಿರ್ತಕ್ಕಂಥ ಆದಿಚುಂಚನಗಿರಿ PU ಕಾಲೇಜಿನಲ್ಲಿರ್ತಕ್ಕಂಥ ಸಿಇಟಿ ಕೇಂದ್ರದಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಸುಮಾರು 3 ಜನ ವಿದ್ಯಾರ್ಥಿಗಳ ಜನಿವಾರವನ್ನು ಕಟ್ ಮಾಡುವಂಥದ್ದು. 4ನೇ ವಿದ್ಯಾರ್ಥಿ ಅಭಿಜ್ಞ ಅನ್ನುವನು ತೆಗಿ ಅಂತ ಹೇಳಿದಾಗ ಅವನು ಒಪ್ಪದಲ್ಲೇ ಗಲಾಟೆ ಮಾಡಾದ್ಮೇಲೆ ಅವನು ಹಾಗೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿದೆ. ಸರ್ಕಾರ ಸೂಚನೆ ಇದೆ, ಪರೀಕ್ಷಾ ಕೇಂದ್ರಗಳಲ್ಲಿ ಸೆಕ್ಯೂರಿಟಿ ರೀಸನ್ಗೋಸ್ಕರ ಎಕ್ಸ್ಟರ್ನಲ್ ಐಟಮ್ಸ್ನ ಯಾವುದೂ ಒಳಗೆ ಬಿಡಬಾರ್ದು ಅಂತಿದೆ. ಅದು ಮೊಬೈಲ್ ಇರ್ಬೋದು, ಏರ್ಪ್ಯಾಡ್ ಇರ್ಬೋದು, ಬೇರೆ ಬೇರೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಐಟಮ್ನ ಒಳಗೆ ಬಿಡೋಕ್ಕಿಲ್ಲ. ಆದರೆ ನಮ್ಮ ದುರ್ದೈವ, ಸರ್ಕಾರಕ್ಕೆ ಏನು ದುರ್ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ, ಜನಿವಾರದಲ್ಲೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಎಲ್ಲೋ ಭ್ರಮೆ ಬಂದಿದೆಯೋ ಗೊತ್ತಿಲ್ಲ. ನಿನ್ನೆ ದಿವಸ ಹಠ ಹಿಡಿದು ಜನಿವಾರವನ್ನು ತೆಗೆಯುವಂಥ ಕೆಲಸ, ಜೊತೆಗೆ ಭಾಳ ಮಕ್ಕಳು ಕೈಗೆ ಕಾಶಿದಾರ ಅಂತ ಕಟ್ಕೊಂಡಿರ್ತಾರೆ, ಅದನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಹೆಣ್ಣು ಮಕ್ಕಳು ಕಾಲಿಗೆ ಕಪ್ಪನ್ನದು ದೃಷ್ಟಿದಾರ ಅಂತ ಕಟ್ಕೊಂಡಿರ್ತಾರೆ, ಅದನ್ನು ಕೂಡ ಕಟ್ ಮಾಡುವಂಥ ಹೇಯ ಕೆಲಸವನ್ನು ನಿನ್ನೆ ದಿವಸ ಸರ್ಕಾರ ಮಾಡಿದೆ. ಇದಿಷ್ಟು ಏನು ವಿಪ್ರ ಸಮುದಾಯದ ಮುಖಂಡರ ಮಾತಾಗಿರುವಂಥದ್ದು. ಈ ಘಟನೆಯನ್ನು ನಾವು ಖಂಡಿಸ್ತೇವೆ, ಜೊತೆಗೆ ಹೋರಾಟವನ್ನು ರೂಪಿಸಲಿಕ್ಕೆ ಮುಂದೆ ರಾಜ್ಯಾಧ್ಯಕ್ಷರ ಜೊತೆ ಕೂತು ಮಾತುಕತೆಯನ್ನು ನಡೆಸ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.
ಏನು ಶಿವಮೊಗ್ಗದಲ್ಲಿ CET ಪರೀಕ್ಷೆ ವೇಳೆ ವಿದ್ಯಾರ್ಥಿಗೆ ಜನಿವಾರ ತಗ್ಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಸಂಘ ಈಗಾಗಲೇ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಹ ನೀಡಿರುವಂಥದ್ದು. ಈ ಬಗ್ಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಬ್ರಾಹ್ಮಣರ ಮುಖಂಡರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಹೇಳ್ತೀರಿ ಅಂತೇಳಿ ಈ ಪ್ರಕರಣದ ಬಗ್ಗೆ? ಜನಿವಾರ ಅನ್ನೋದು ಬ್ರಾಹ್ಮಣ ಸಂಪ್ರದಾಯದಲ್ಲಿ ಒಂದು ಅತ್ಯಂತ ಶ್ರದ್ಧಾ ಬಿಂದು ಅಂತ ಹೇಳೋಕ್ಕೆ ಬಯಸ್ತೇನೆ. ಸುಮ್ಮನೆ ಎಲ್ಲೋ ಅಂಗಡಿಲಿ ಸಿಗೋತಕ್ಕಂಥ 2 ಥ್ರೆಡ್ ತಂದು ಹಾಕೊಳ್ಳೋವಂಥದ್ದಲ್ಲ. ಅದಕ್ಕೊಂದು ಸಂಪ್ರದಾಯದ ವ್ಯವಸ್ಥೆ ಇದೆ. ಉಪನಯನ ಒಂದು ಷೋಡಶೋಪಚಾರ ವ್ಯವಸ್ಥೆಯಲ್ಲಿ ಉಪನಯನ ಕೂಡ ಒಂದು ಭಾಗ. ಉಪನಯನದ ಮೂಲಕ ಜನಿವಾರವನ್ನು ಹಾಕಿ ಪ್ರತಿನಿತ್ಯ ಗಾಯತ್ರಿ ಮಂತ್ರ ಜಪ ಮಾಡೋದ್ರ ಮೂಲಕ ಸಂಸ್ಕಾರವನ್ನು ಬ್ರಾಹ್ಮಣ್ಯವನ್ನು ಉಳಿಸುವಂಥ ಒಂದು ಅತ್ಯಂತ ಶ್ರದ್ಧಾ ಪ್ರಕ್ರಿಯೆ ಅದೊಂದು ಜನಿವಾರ. ಸೊ ಆ ಜನಿವಾರವನ್ನು ತಗ್ಸೋವಂಥ ಹೇಯ ಕೆಲಸವನ್ನು ನಿನ್ನೆ ದಿವಸ ರಾಜ್ಯ ಸರ್ಕಾರ CET ಕೇಂದ್ರಗಳಲ್ಲಿ ಮಾಡಿದೆ. ಶಿವಮೊಗ್ಗದಲ್ಲಿರ್ತಕ್ಕಂಥ ಆದಿಚುಂಚನಗಿರಿ PU ಕಾಲೇಜಿನಲ್ಲಿರ್ತಕ್ಕಂಥ CET ಕೇಂದ್ರದಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಸುಮಾರು 3 ಜನ ವಿದ್ಯಾರ್ಥಿಗಳ ಜನಿವಾರವನ್ನು ಕಟ್ ಮಾಡುವಂಥದ್ದು. 4ನೇ ವಿದ್ಯಾರ್ಥಿ ಅಭಿಜ್ಞ ಅನ್ನುವನು ತೆಗಿ ಅಂತ ಹೇಳಿದಾಗ ಅವನು ಒಪ್ಪದಲ್ಲೇ ಗಲಾಟೆ ಮಾಡಾದ್ಮೇಲೆ ಅವನು ಹಾಗೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿದೆ. ಸರ್ಕಾರ ಸೂಚನೆ ಇದೆ, ಪರೀಕ್ಷಾ ಕೇಂದ್ರಗಳಲ್ಲಿ ಸೆಕ್ಯೂರಿಟಿ ರೀಸನ್ಗೋಸ್ಕರ ಎಕ್ಸ್ಟರ್ನಲ್ ಐಟಮ್ಸ್ನ ಯಾವುದೂ ಒಳಗೆ ಬಿಡಬಾರ್ದು ಅಂತಿದೆ. ಅದು ಮೊಬೈಲ್ ಇರ್ಬೋದು, ಏರ್ಪ್ಯಾಡ್ ಇರ್ಬೋದು, ಬೇರೆ ಬೇರೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಐಟಮ್ನ ಒಳಗೆ ಬಿಡೋಕ್ಕಿಲ್ಲ. ಆದರೆ ನಮ್ಮ ದುರ್ದೈವ, ಸರ್ಕಾರಕ್ಕೆ ಏನು ದುರ್ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ, ಜನಿವಾರದಲ್ಲೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಎಲ್ಲೋ ಭ್ರಮೆ ಬಂದಿದೆಯೋ ಗೊತ್ತಿಲ್ಲ. ನಿನ್ನೆ ದಿವಸ ಹಠ ಹಿಡಿದು ಜನಿವಾರವನ್ನು ತೆಗೆಯುವಂಥ ಕೆಲಸ, ಜೊತೆಗೆ ಭಾಳ ಮಕ್ಕಳು ಕೈಗೆ ಕಾಶಿದಾರ ಅಂತ ಕಟ್ಕೊಂಡಿರ್ತಾರೆ, ಅದನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಹೆಣ್ಣು ಮಕ್ಕಳು ಕಾಲಿಗೆ ಕಪ್ಪನ್ನದು ದೃಷ್ಟಿದಾರ ಅಂತ ಕಟ್ಕೊಂಡಿರ್ತಾರೆ, ಅದನ್ನು ಕೂಡ ಕಟ್ ಮಾಡುವಂಥ ಹೇಯ ಕೆಲಸವನ್ನು ನಿನ್ನೆ ದಿವಸ ಸರ್ಕಾರ ಮಾಡಿದೆ. ಇದಿಷ್ಟು ಏನು ವಿಪ್ರ ಸಮುದಾಯದ ಮುಖಂಡರ ಮಾತಾಗಿರುವಂಥದ್ದು. ಈ ಘಟನೆಯನ್ನು ನಾವು ಖಂಡಿಸ್ತೇವೆ, ಜೊತೆಗೆ ಹೋರಾಟವನ್ನು ರೂಪಿಸಲಿಕ್ಕೆ ಮುಂದೆ ರಾಜ್ಯಾಧ್ಯಕ್ಷರ ಜೊತೆ ಕೂತು ಮಾತುಕತೆಯನ್ನು ನಡೆಸ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಏನು ಶಿವಮೊಗ್ಗದಲ್ಲಿ CET ಪರೀಕ್ಷೆ ವೇಳೆ ವಿದ್ಯಾರ್ಥಿಗೆ ಜನಿವಾರ ತಗ್ಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಸಂಘ ಈಗಾಗಲೇ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಹ ನೀಡಿರುವಂಥದ್ದು. ಈ ಬಗ್ಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಬ್ರಾಹ್ಮಣರ ಮುಖಂಡರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಹೇಳ್ತೀರಿ ಅಂತೇಳಿ ಈ ಪ್ರಕರಣದ ಬಗ್ಗೆ? ಜನಿವಾರ ಅನ್ನೋದು ಬ್ರಾಹ್ಮಣ ಸಂಪ್ರದಾಯದಲ್ಲಿ ಒಂದು ಅತ್ಯಂತ ಶ್ರದ್ಧಾ ಬಿಂದು ಅಂತ ಹೇಳೋಕ್ಕೆ ಬಯಸ್ತೇನೆ. ಸುಮ್ಮನೆ ಎಲ್ಲೋ ಅಂಗಡಿಲಿ ಸಿಗೋತಕ್ಕಂಥ 2 ಥ್ರೆಡ್ ತಂದು ಹಾಕೊಳ್ಳೋವಂಥದ್ದಲ್ಲ. ಅದಕ್ಕೊಂದು ಸಂಪ್ರದಾಯದ ವ್ಯವಸ್ಥೆ ಇದೆ. ಉಪನಯನ ಒಂದು ಷೋಡಶೋಪಚಾರ ವ್ಯವಸ್ಥೆಯಲ್ಲಿ ಉಪನಯನ ಕೂಡ ಒಂದು ಭಾಗ. ಉಪನಯನದ ಮೂಲಕ ಜನಿವಾರವನ್ನು ಹಾಕಿ ಪ್ರತಿನಿತ್ಯ ಗಾಯತ್ರಿ ಮಂತ್ರ ಜಪ ಮಾಡೋದ್ರ ಮೂಲಕ ಸಂಸ್ಕಾರವನ್ನು ಬ್ರಾಹ್ಮಣ್ಯವನ್ನು ಉಳಿಸುವಂಥ ಒಂದು ಅತ್ಯಂತ ಶ್ರದ್ಧಾ ಪ್ರಕ್ರಿಯೆ ಅದೊಂದು ಜನಿವಾರ. ಸೊ ಆ ಜನಿವಾರವನ್ನು ತಗ್ಸೋವಂಥ ಹೇಯ ಕೆಲಸವನ್ನು ನಿನ್ನೆ ದಿವಸ ರಾಜ್ಯ ಸರ್ಕಾರ CET ಕೇಂದ್ರಗಳಲ್ಲಿ ಮಾಡಿದೆ. ಶಿವಮೊಗ್ಗದಲ್ಲಿರ್ತಕ್ಕಂಥ ಆದಿಚುಂಚನಗಿರಿ PU ಕಾಲೇಜಿನಲ್ಲಿರ್ತಕ್ಕಂಥ CET ಕೇಂದ್ರದಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಸುಮಾರು 3 ಜನ ವಿದ್ಯಾರ್ಥಿಗಳ ಜನಿವಾರವನ್ನು ಕಟ್ ಮಾಡುವಂಥದ್ದು. 4ನೇ ವಿದ್ಯಾರ್ಥಿ ಅಭಿಜ್ಞ ಅನ್ನುವನು ತೆಗಿ ಅಂತ ಹೇಳಿದಾಗ ಅವನು ಒಪ್ಪದಲ್ಲೇ ಗಲಾಟೆ ಮಾಡಾದ್ಮೇಲೆ ಅವನು ಹಾಗೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿದೆ. ಸರ್ಕಾರ ಸೂಚನೆ ಇದೆ, ಪರೀಕ್ಷಾ ಕೇಂದ್ರಗಳಲ್ಲಿ ಸೆಕ್ಯೂರಿಟಿ ರೀಸನ್ಗೋಸ್ಕರ ಎಕ್ಸ್ಟರ್ನಲ್ ಐಟಮ್ಸ್ನ ಯಾವುದೂ ಒಳಗೆ ಬಿಡಬಾರ್ದು ಅಂತಿದೆ. ಅದು ಮೊಬೈಲ್ ಇರ್ಬೋದು, ಏರ್ಪ್ಯಾಡ್ ಇರ್ಬೋದು, ಬೇರೆ ಬೇರೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಐಟಮ್ನ ಒಳಗೆ ಬಿಡೋಕ್ಕಿಲ್ಲ. ಆದರೆ ನಮ್ಮ ದುರ್ದೈವ, ಸರ್ಕಾರಕ್ಕೆ ಏನು ದುರ್ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ, ಜನಿವಾರದಲ್ಲೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಎಲ್ಲೋ ಭ್ರಮೆ ಬಂದಿದೆಯೋ ಗೊತ್ತಿಲ್ಲ. ನಿನ್ನೆ ದಿವಸ ಹಠ ಹಿಡಿದು ಜನಿವಾರವನ್ನು ತೆಗೆಯುವಂಥ ಕೆಲಸ, ಜೊತೆಗೆ ಭಾಳ ಮಕ್ಕಳು ಕೈಗೆ ಕಾಶಿದಾರ ಅಂತ ಕಟ್ಕೊಂಡಿರ್ತಾರೆ, ಅದನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಹೆಣ್ಣು ಮಕ್ಕಳು ಕಾಲಿಗೆ ಕಪ್ಪನ್ನದು ದೃಷ್ಟಿದಾರ ಅಂತ ಕಟ್ಕೊಂಡಿರ್ತಾರೆ, ಅದನ್ನು ಕೂಡ ಕಟ್ ಮಾಡುವಂಥ ಹೇಯ ಕೆಲಸವನ್ನು ನಿನ್ನೆ ದಿವಸ ಸರ್ಕಾರ ಮಾಡಿದೆ. ಇದಿಷ್ಟು ಏನು ವಿಪ್ರ ಸಮುದಾಯದ ಮುಖಂಡರ ಮಾತಾಗಿರುವಂಥದ್ದು. ಈ ಘಟನೆಯನ್ನು ನಾವು ಖಂಡಿಸ್ತೇವೆ, ಜೊತೆಗೆ ಹೋರಾಟವನ್ನು ರೂಪಿಸಲಿಕ್ಕೆ ಮುಂದೆ ರಾಜ್ಯಾಧ್ಯಕ್ಷರ ಜೊತೆ ಕೂತು ಮಾತುಕತೆಯನ್ನು ನಡೆಸ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.